শ্রী দুরদানেশ্বর মহন্ত শিবযোগী মঠ জগৎজ্যোতি শ্রী বশভেশ্বর এবং মহাচেতনা শ্রী মারিদেবরা শিবযোগীর স্মরণে প্রথম জীবনদী জাতীয় পুরস্কার প্রতিষ্ঠা করেছে এবং এটি অত্যন্ত আনন্দের বিষয় যে এই সম্মানটি শ্রী নাগাথিহাল্লি রমেশকে দেওয়া হয়েছিল। এই শুভ উপলক্ষে এক অনুষ্ঠানের আয়োজন করা হয়। বিশেষ অতিথিদের মধ্যে শ্রী শ্রী ত্রিনেত্র মহন্ত শিবযোগী স্বামীজি, শ্রী দুরদানেশ্বর মহন্ত শিবযোগী মঠের প্রধান শ্রী ক্ষেত্র শিশু মঠ, শিশুগ্রাম, চিঙ্কুরালি হোবলি, পাণ্ডবপুরা তালুক, মান্ডা জেলা এবং চন্দ্রবন আশ্রম, পশ্চিম বাহিনী, শ্রীরঙ্গপাটনা, মান্ডা জেলা সহ অন্যান্য বিশিষ্ট ব্যক্তিবর্গ। চলুন এই খবরটি বিস্তারিত পড়ি ডেইলি নিউজ ফোকাসের মাধ্যমে। ಸ್ಮರಣೆಯಲ್ಲಿ ಇವತ್ತು ನಾಗತಿಯಲ್ಲಿ ರಮೇಶ್ ಅವರಿಗೆ ಆ ಪ್ರಶಸ್ತಿಯನ್ನು ಕೊಡ್ತಾ ಇರುವಂತಹದ್ದು, ಆ ಪ್ರಶಸ್ತಿಗೂ ಮಹತ್ವ, ಅವರಿಗೂ ಮಹತ್ವ, ಎರಡಕ್ಕೂ ಮಹತ್ವ ಬರುತ್ತದೆ ಅಂತ ಭಾವನೆಯನ್ನ ಮೊದಲನೇ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದಾರೆ. ನಿಜಕ್ಕೂ ಕೂಡ ಆ ಪ್ರಶಸ್ತಿಯ ಮಹತ್ವವನ್ನ ಗೌರವ ಹೆಚ್ಚಿಸುವಂತ ಕೆಲಸವನ್ನು ಮಾಡ್ತಾ ಇರುವಂತಹದ್ದು ತುಂಬಾ ಹೆಮ್ಮೆಯ ಸಂಗತಿ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ನಮ್ಮ ಹುಕ್ಕೇರಿ ಮಠದ ಶ್ರೀಗಳು ಈ ಭಾಗದಲ್ಲಿ ಅನೇಕ ದಾಸೋಹಕ್ಕೆ ಹೆಸರಾಗಿರುವಂತೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಶಸ್ತಿಯನ್ನ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಅನಗುರ ಚರಮೂರ್ತಿಗಳು ಇದನ್ನ ನೀಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಯುತರು ಹಲವಾರು ಸಾಮಾಜಿಕ ಸೇವೆಗಳನ್ನ ಮಾಡಿರುವುದರಿಂದ ಅವರಿಗೆ ಈ ಒಂದು ಪ್ರಶಸ್ತಿ ಲಭಿಸಿದೆ. ಈ ಪ್ರಶಸ್ತಿಯನ್ನ ಅವರಿಗೆ ನೀಡಿ 50,000 ರೂಗಳ ಚೆಕ್ಗಳನ್ನ ಶ್ರೀಮಠದಿಂದ ಈ ಪ್ರಶಸ್ತಿ ಜೊತೆಗೆ ನೀಡ್ತಾ ಇದೆ. ತಮ್ಮೆಲ್ಲರ ಒಂದು ಚಪ್ಪಾಳೆಯೊಂದಿಗೆ ಇವರ ಈ ಸಮಾಜ ಸೇವೆ ಇನ್ನೂ ಕೂಡ ಎಲ್ಲ ಸಾಮಾಜಿಕವಾದಂತಹ ಎಲ್ಲ ಸಂದರ್ಭಗಳಲ್ಲೂ ಕೂಡ ಎಲ್ರಿಗೂ ಕೂಡ ಲಭಿಸಲಿ ಅಂತ ಹೇಳ್ತಾ, ಇವರಿಗೆ ದೇವರು ಅನುಗ್ರಹಿಸಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ಒಂದು ಪ್ರಶಸ್ತಿಯನ್ನ ಸ್ವೀಕರಿಸಿದಂತಹ ನಾಗತಿಯಲ್ಲಿ ಹಾಗೆ ರಮೇಶ್ ಅವರಿಗೆ ಎಲ್ಲ ಅನಗುರ ಚರಮೂರ್ತಿಗಳವರಿಗೆ ಈ ಸಂದರ್ಭದಲ್ಲಿ ತುಂಬ ಧನ್ಯವಾದಗಳನ್ನ ತಿಳಿಸ್ತೇನೆ. ಶ್ರೀಯುತ ನಾಗತಿಯಲ್ಲಿ ರಮೇಶ್ ರವರು ಅವರಿಗೆ ಇನ್ನೂ ಹಲವು ಸೇವೆಗಳನ್ನ ಮಾಡಲಿಕ್ಕೆ ಅನುವು ಮಾಡಿಕೊಡುತ್ತೆ. ಮತ್ತೊಮ್ಮೆ ತಮ್ಮೆಲ್ಲರ ಒಂದು ಚಪ್ಪಾಳೆ ಅವರಿಗೆ ಸಲ್ಲಲಿ.